ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮುಖ್ಯವಾದ ಯಾಕಂತ ಹೇಳಿದ್ರೆ ನೀಲಕಂಠಣ್ಣವರು ನಮ್ಮನ್ನು ಅಗಲಿ 15ನೇ ದಿನ ಇವತ್ತಿಗೆ ಮಾತಾಡೋದಕ್ಕೆ ನಮಗೆ ಭಾಳಷ್ಟು ಸಮಯಾಭಾವ ಇದೆ, ಕಡಿಮೆ ಇದೆ. ಜೊತೆಗೆ ಎಲ್ಲರೂ ಮಾತಾಡೋದೇನಂತ ಹೇಳಿದ್ರೆ ಇವತ್ತು ಅವರ ಆಶಾಭಾವನೆಗಳು ಏನಿತ್ತು, ಈ ತಾಲೂಕಿನಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು, ಯಾವ ರೀತಿ ಅದನ್ನು ಎಳ್ಕೊಂಬಂದರು, ಅವರ ಚಟುವಟಿಕೆ ಹೇಗಿತ್ತು, ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಸಹೋದರರಾಗಿ ಎಲ್ಲರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ರು. 8 ಗಂಟೆಗೆ ಬಂದು ಇಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ನಾಯಕನಿಗೂ ಒಂದು ಕರೆ ಮಾಡಿ ಕರೆಸ್ಕೊಂಡು ಕಾರ್ಯಕ್ರಮ ರೂಪರೇಷೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾಯಿದ್ರು. ಆ ಕಾರ್ಯಕ್ರಮ 4 ದಿವಸ ಇರಬೇಕಾದ್ರೇ ಮುಂಚಿತವಾಗಿ ಆ ಭಾಗದ ನಾಯಕರಿಗೆ ಯಾವ ರೀತಿ ಕರೆ ಕೊಡ್ತಾಯಿದ್ರು, ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕಂತ ಪ್ರತಿಯೊಬ್ಬ ನಾಯಕನಲ್ಲಿ ಅವ್ರು ಕೇಳ್ತಾ ಇದ್ರು. ಅಂತಹ ನಾಯಕನ ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಇದು ಭಾಳಷ್ಟು ದುಃಖಕರ ವಿಷಯ. ಈ ದುಃಖವನ್ನು ಭರಿಸ್ತಕ್ಕಂಥ ಒಂದು ಧೈರ್ಯ, ಶಕ್ತಿ ಆ ಕುಟುಂಬದವ್ರಿಗೆ ಆ ಭಗವಂತ ನೀಡಲಿ. ಯಾಕಂತ ಹೇಳಿದ್ರೆ ಅವರು ಆಂಜನೇಯ ಸ್ವಾಮಿ ಭಕ್ತರು, ಯಾವತ್ತೂ ಆ ಕುಟುಂಬಕ್ಕೆ ನಿಮ್ಮ ಹೆಗಲಲ್ಲಿ ಇರ್ತಾರೆ. ಇವತ್ತು ನೀಲಕಂಠೇಗೌಡರು ಎಲ್ಲೂ ಹೋಗಿಲ್ಲ, ನಿಮ್ಮ ಎಲ್ಲರ ಜೊತೆ ಜೀವಂತ ಇದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ. ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಚ್ಚಾಗಿ ರೂಪರೇಷೆಗಳು ಮಾಡಿಕೊಟ್ಟಂಥ ನಮ್ಮ ಆದಿನಾರಾಯಣ ಅವ್ರಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಕೂಲಂಕಷ 3 ಪೂರ್ವಭಾವಿ ಸಭೆಗಳು ಮಾಡಿ ನಾವು ಕೊತ್ತೂರು ಮಂಜುನಾಥ್ ಅವ್ರ ಜೊತೆ ಕೂಡ ಒಡನಾಟ ಇಟ್ಕೊಂಡು ಎಲ್ಲರೂ ಕೂಡ ಅಣ್ಣ ಇದನ್ನು ಹಿಂಗೆ ಮಾಡಬೇಕು, ಹೀಗೆ ಮಾಡಬೇಕು, ಇವತ್ತಿನ ಕಾರ್ಯಕ್ರಮ ಕೂಡ ನಾವು ಯಾವ ರೀತಿ ಊಟ ಮಾಡಬೇಕು ಏನು ಅಂತ ರೂಪರೇಷೆ ಮಾಡ್ತಾ ಇದ್ವಿ. ಇಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಹೆಣ್ಮಕ್ಳು ಬರ್ತಾರೆ, ನಾಯಕರು ಬರ್ತಾರೆ, ಯುವಕರು ಬರ್ತಾರೆ, ಅವ್ರಿಗೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು. ಅಂಥ ವ್ಯಕ್ತಿ ನಮಗೆ ಇವತ್ತು ಸಿಗ್ಬೇಕಾದ್ರೆ ಭಾಳ ಕಷ್ಟ. ಸೊ ಬಂದಿದ್ದೀವಿ ಒಬ್ಬರು, ಹೋಗೋದು ಇಬ್ಬರೇ. ಸ್ನೇಹಿತರೆ, ಎಲ್ಲ ನಮ್ಮ ನಾಯಕರಿಗೆ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಅವರ ಆಶಾಭಾವನೆಗಳು ಏನಿತ್ತು, ನನಗೆ ಆ ಬೈಲ್ಕೂರು ಕಾರ್ಯಕ್ರಮ ನಡೆದಾಗ ಬೆಳಗ್ಗೆ 6 ಗಂಟೆಗೆ ಹೋಗುವಾಗ ನಾನು ಕಾಲ್ ಮಾಡಿದೆ, ಅಣ್ಣ ಅರ್ಥ ಪೆಂಡಾಲು ನೀವೇನು ಇಲ್ಬಾರ್ದು ಭಿನ್ನಾರ ಆತಕ್ಕಂದ್ರು. ನಾನು ರೆಡಿ ಆಗೋತ್ತಷ್ಟಿಗೆ ಅವ್ರು ರಿಟರ್ನ್ ಆಗಿದ್ರು. ರಿಟರ್ನ್ ಆಗಿ ಸ್ನಾನ ಮಾಡಿ ಮತ್ತೆ ಕಾರ್ಯಕ್ರಮಕ್ಕೆ ಬಂದರು. ಅವ್ರು ಬಂದ ನಂತರ ನಾವು ಪೂಜೆ ಮಾಡಿದ್ವಿ. ಈ ಥರ ಎಲ್ಲರೂ ಹೊಂದ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು, ಅವರು ಬಿಟ್ಟೋಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ರೀತಿ ಇದ್ದೀವು. ಒಂದು ಮಾತನ್ನು ಹೇಳಿದರು, ರೇ ಒಟ್ಟು ಶಾನ ಮಂಚ್ಬಿಟ್ರ ಆದ್ನಾಯಣ್ಣ ಒಂದು ಶೇಡದ ದಂಡ. ಈ ಭಾಗದ ಎಲ್ಲ 30 ಪಂಚಾಯತ್ಗಳಲ್ಲಿ ಈ ಮಾತನ್ನು ಹೇಳಿದ್ದಾರೆ. 31 ವಾರ್ಡ್ಗಳಲ್ಲೂ ಕೂಡ ನಾಯಕರಿಗೆ ಕೌನ್ಸಿಲರ್ಸ್ಗೆ ಹೇಳಿದ್ದಾರೆ ಈ ಮಾತನ್ನು ಅವರು. ಇದೆಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳು ಕೂಡ ನಮ್ಮ ನಾಯಕನಿಗೆ ಆ ಗೌರವ ಕೊಟ್ಟು ಅವ್ರು ಯಾವ ರೀತಿ ನಡ್ಕೊಂಡು ಹೋಗಿದ್ದಾರೆ ಅದನ್ನು ಉಳಿಸ್ಕೋಬೇಕಂತೇಳಿ ಎಲ್ಲ ನಮ್ಮ ನಾಯಕರಲ್ಲಿ ಮಾಜಿ ಮುಳಬಾಗಿಲು ಶಾಸಕರು ಹಾಗೂ ಹಾಲಿ ಕೋಲಾರ ಶಾಸಕರಾದಂಥ ಕೊತ್ತನೂರು ಮಂಜುನಾಥ್ ಅವ್ರಿಗೆ ಹಾಗೂ ಆದಿನಾರಾಯಣ ಅವ್ರಿಗೆ ಹಾಗೂ KPCC ಸದಸ್ಯ ರಾಮಲಿಂಗಣ್ಣವರೇ ಹಾಗೂ ನಮ್ಮ ರಾಜೇಂದ್ರ ಗೌಡ ಎಲ್ಲ ನಾಯಕರು, ಯುವ ನಾಯಕರು ಎಲ್ಲರಿಗೂ ಹೊಂದಿಸುತ್ತಾ ನಾನು ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕಾಂಗ್ರೆಸ್. ವೆಂಕಟೇಶಣ್ಣ ಅವರಿಗೆ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.